ಮೂಕಾಂಬಿಕೆಯನ್ನು ಸ್ಮರಿಸ್ತಾ, ಸ್ಥಳದೇವತೆಯಂತೆ ವಿಘ್ನೇಶ್ವರನಿಗೆ ನಮಸ್ಕರಿಸ್ತಾ, ಈ ಒಂದು ಪವಿತ್ರ ಸಂದರ್ಭದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಖ, ಶಾಂತಿ, ನೆಮ್ಮದಿ ಇದೆಲ್ಲರಿಗೂ ಬೇಕು ತಾನೇ. ಆದರೆ ಆ ಸುಖವನ್ನು ಪಡೆಯಬೇಕಾದ್ರೆ ನಾವು ಧರ್ಮವನ್ನು ಅನುಸರಿಸಬೇಕು ಅಂತ ಹೇಳಿದ್ವಿ. ಧರ್ಮದ ಅಂತರಾಳದಲ್ಲಿ ಹೋಗಬೇಕು ಅಂತೆ. ಹಾಗೆ ಧರ್ಮವನ್ನು ಮತ್ತೆ ಮತ್ತೆ ಜಾಗೃತಿ ಮಾಡತಕ್ಕಂಥ ಕೈಂಕರ್ಯವನ್ನು ಈ ವೇದಿಕೆ ಮಾಡ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಅಧ್ಯಾತ್ಮದ ಒಂದು ಶಕ್ತಿ ಉಂಟಲ್ಲ, ಅದು ಸೂಕ್ತವಾಗಿದೆ, ಮಲಗಿದೆ, ನಿದ್ರೆ ಮಾಡಿದೆ. ಆ ಮಲಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ನಮ್ಮ ಶಕ್ತಿಯನ್ನು ಜಾಗೃತಿ ಮಾಡತಕ್ಕಂಥ ಕೆಲಸ ಈ ನಮ್ಮ ಚಾತುರ್ಮಾಸ ವೇದಿಕೆ ಮಾಡ್ತಾ ಇದೆ. ಬೆಳಗ್ಗೆ ಯಜ್ಞ ಇರ್ಬೋದು, ಭಜನೆ ಇರ್ಬೋದು, ಈಗ ನಮ್ಮ ಪ್ರವಚನ ಇರ್ಬೋದು, ಸಾಯಂಕಾಲ ಯಕ್ಷಗಾನ ಇರ್ಬೋದು, ಇದೆಲ್ಲವೂ ಕೂಡ ಇದರ ಒಟ್ಟು ಮೊತ್ತ ನಮ್ಮಲ್ಲಿರುವಂಥ ಸಂಸ್ಕಾರವನ್ನು ಜಾಗೃತಿ ಮಾಡೋದು ಅಂತೆ. ನಾವು ಎಷ್ಟೋ ಸಲ ನಮ್ಮ ತಾಯಂದರಿಗೆ, ಸಹೋದರರಿಗೆ ಹೇಳ್ತೇವೆ, ನಾವು ಮಧ್ಯಾಹ್ನ 11 ಗಂಟೆಗೆ ಇಡ್ಲಿ ಸಾಂಬಾರು ತಿಂದರು 1 ಗಂಟೆ ಟೈ ಅಂತ ಗಂಟೆ ಹೊಡೆದೇ ತಪ್ಪು ಹಸಿವಾದ ನೆನಪಾಗ್ತದೆ ನಮಗೆ. ಅದು ಹಸಿವು ಅಂತೆಲ್ಲ, ಒಂದು ನೆನಪು ನಮಗೆ. ಅದಕ್ಕೆ ಭಗವಂತ ಒಂದು ಮಾತಿನಲ್ಲಿ ಹೇಳ್ತೇನೆ, ಅನ್ನದ್ಭವತಿ ಭೂತಾನಿ ಪರ್ಜನ್ಯ ದನ್ನ ಸಂಭವ ಯಜ್ಞದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಾ ಅಂತ ಹೇಳ್ತಾರೆ. ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರಂತೆ ನಮ್ಮವರೆಲ್ಲ. ಅನ್ನದ್ಭವತಿ ಭೂತಾನಿ, ಅನ್ನದಿಂದ ಭೂತಗಳು ಸೃಷ್ಟಿಸಲ್ಪಡ್ತದೆ. ಭೂತ ಎಂದರೆ ನಾವೆಲ್ಲ, ಈ ಪ್ರಪಂಚದ ಭೂತ. ಪರ್ಜನ್ಯ ದನ್ನ ಸಂಭವ, ಮಳೆಯಿಂದ ಅನ್ನೋತ್ಪತ್ತಿ ಆಗುತ್ತೆ. ಪರ್ಜನ್ಯ ಕರ್ಮ ಸಮುದ್ಭವ ತಸ್ಮಾತ್ ಸರ್ವಗತಂ ಬ್ರಹ್ಮನಿತ್ಯಂ ಯಜ್ಞೇ ಪ್ರತಿಷ್ಠಾ ಅಂತ ಹೇಳ್ತಾನೆ. ಯಜ್ಞದಲ್ಲಿ ಭಗವಂತ ಪ್ರತಿಷ್ಠನಾಗಿದ್ದಾನೆ. ಪ್ರಾಯಶಃ ನಮ್ಮ ಜಠರಾಗ್ನಿ ಎಂಬ ಯಜ್ಞದಲ್ಲಿ ಭಗವಂತ ಪ್ರತಿಷ್ಠೆ ಆಗಿದ್ದಾನ ಏನೋ ಗೊತ್ತಿಲ್ಲ. ಆದರೆ ನನಗೆ 1 ಗಂಟೆಗೆ ಹಸಿವಾಗ್ತದೆ ನೋಡಿ. ಆದರೆ ಇದನ್ನು ನಾವು ಸ್ವಲ್ಪ ಸಹಿಸ್ಕೊಳ್ಳಂತೆ. ಹಿಮಾಲಯದಲ್ಲೆಲ್ಲ 1 ವರ್ಷ ಊಟ ಬಿಟ್ಟವರು ಇದ್ದಾರೆ ತಾಯಂದಿರಿಗೆ. 1 ವರ್ಷ ಊಟನೇ ಮಾಡೋದಿಲ್ಲ, ಬರೀ ಸೂರ್ಯನನ್ನು ನೋಡಿ ಗಾಯತ್ರಿ ಮಾಡಿಕೊಂಡೇ ಬದುಕುತ್ತಾರೆ. ಅಥವಾ ಅಲ್ಲಿರ್ತಕ್ಕಂಥ ನಿಮ್ಮ ಯಾವುದು ಅಶ್ವತ್ಥದ ಎಲೆ ಇರ್ಬೋದು, ಬಿಲ್ವಪತ್ರದ ಎಲೆ ಇರ್ಬೋದು, ಪೇರಳೆ ಎಲೆ ಇರ್ಬೋದು, ಅಥವಾ ಗೇರು ಹಣ್ಣು, ಮಾವಿನ ಹಣ್ಣಿನ ಚಿಗುರೆಳೆ ಇರ್ಬೋದು, ಇಷ್ಟನ್ನೇ ತಿಂದು ಬದುಕ್ತಾರೆ. ಸ್ವಾಮಿಗಳು ಯಾಕೆ ನಮಗೆ ರಿಸ್ಟ್ರಿಕ್ಷನ್ ಮಾಡ್ತೀರಾ, ವಿರೋಧ ಮಾಡ್ತಾರೆ? ಖಂಡಿತ ಅಲ್ಲ. ಆದರೆ ನಮ್ಮ ಮನಸ್ಸಿಗೂ ಕೂಡ ಒಂದಷ್ಟು ಜ್ಞಾನ ಬೇಕಂತೆ. ಶರೀರದಲ್ಲಿ ನಾವು ಎಷ್ಟೇ ತಿಂದ್ರಪ್ಪ, ಊಟ ಮಾಡಿದರೆ ಒಂದು 3 ಗಂಟೆ 4 ಗಂಟೆ ಮತ್ತೆ ಅದು ಹೋಗಲೇಬೇಕು. ಆದರೆ ಮನಸ್ಸಿಗೆ ಉಂಟಲ್ವಾ ಸ್ವಲ್ಪ ಜ್ಞಾನ, ಅದು ಭಜನೆಯ ಮುಖಾಂತರ ಇರ್ಬೋದು, ಮನಸ್ಸಿಗೆ ಶಕ್ತಿ ಕೊಡುವಂಥದ್ದು, ಅಥವಾ ನಮ್ಮ ಪ್ರವಚನ ಇರ್ಬೋದು, ಅಥವಾ ಸಾಯಂಕಾಲ ನಿಮ್ಮ ಇರ್ತಕ್ಕಂಥ ಇಲ್ಲಿ ಯಕ್ಷಗಾನ ನಾಟಕ ಇರ್ಬೋದು. ಇದು ಮನಸ್ಸನ್ನು ಸ್ವಲ್ಪ ನಮ್ಮದು ಸುದೃಢಪಡಿಸಿದೆ, ಸಂಸ್ಕಾರ ಕೊಡ್ತದೆ, ಹೌದಲ್ವ ಅಂತೆ. ಇಲ್ಲೇ ಇದ್ದರೆ ನೋಡಿ, ನಮಗೆ ಮನೆಗೆ ಹೋದಾಗ ಸಣ್ಣ ಸಣ್ಣ ವಿಷಯದಲ್ಲಿ ಗಂಡಂದಿರ ಹತ್ರ ಸಿಟ್ಟು ಬರ್ತದೆ, ಅಥವಾ ಹೆಂಡತಿ ಹತ್ರ ಗಂಡ ಸಿಟ್ಟು ಮಾಡ್ತಾನೆ, ಅಥವಾ ಮಕ್ಕಳ ಹತ್ರ, ಮೊಮ್ಮಕ್ಕಳ ಹತ್ರ, ಅತ್ತೆ ಹತ್ರ, ಸೊಸೆ ಹತ್ರ ಸಣ್ಣ ಸಣ್ಣ ವಿಚಾರಗಳಿಗೆ ಸಿಟ್ಟು, ಅತೃಪ್ತಿ, ಅಸಮಾನ ಇದೆಲ್ಲ ಆಗ್ತದೆ ಅಂತೆ. ಅದಕ್ಕೆಲ್ಲ ನಾವು ಒಂದಷ್ಟು ಈ ಅಧ್ಯಾತ್ಮದ ಕಡೆಗೆ, ಭಗವದ್ಭಕ್ತಿಯ ಕಡೆಗೆ, ಸಂಸ್ಕಾರದ ಕಡೆಗೆ ಹೋದಾಗ ನಮ್ಮ ಈ ಸಂಶಯಗಳು ಇನ್ನೊಂದು ಮತ್ತೊಂದೆಲ್ಲ ಕಡಿಮೆ ಆಗ್ತದಂತೆ. ಅದಕ್ಕೆ ನಾವು ಸಂಶಯದ ವಿಚಾರ ಬರುವಾಗ ಒಂದು ಕಥೆಯನ್ನು ನಾವು ತಾಯಂದಿರು ಇರುವ ವೇದಿಕೆಯಲ್ಲಿ ಇರ್ತೇವೆ ಹೆಚ್ಚಾಗಿ. ಒಂದು ಊರಿನಲ್ಲಿ ಒಬ್ಬ ಮಗ ಮತ್ತು ತಾಯಿ ಇರ್ತಾರೆ. ಈಗ ತಾಯಂದಿರಿಗೆ ಸ್ವಲ್ಪ ಪ್ರಾಯ ಆದಾಗ ಯುವಕ ಮಗ ಇದ್ದರೆ ಒಂದು ಮದುವೆ ಮಾಡುವಂತೆ ಆಗ್ತದೆ, ಇನ್ನೊಂದು ಸ್ವಲ್ಪ ನಮಗೆ ಆರಾಮಾಗ್ತದೆ, ಒಂದು ಸೊಸೆ ಬಂದರೆ ಮನೆಗೆಲ್ಲ ಒಳ್ಳೆಯದು ಅಂತ ಆಗ್ತದೆ. ಇಲ್ಲಿ ಕೂಡ ಆಯಿತು, ಮಗ ಸಾಫ್ಟ್ವೇರ್ ಇಂಜಿನಿಯರ್ಗೆ ಇನ್ನೊಂದು ಸಾಫ್ಟ್ವೇರ್ ಇಂಜಿನಿಯರೇ ಬೇಕಲ್ವಾ, ಕಲ್ತಂಥ ಹುಡುಗಿಯನ್ನು ಮದುವೆ ಮಾಡ್ತಾರೆ. ಮದುವೆ ಆದ ಕೂಡಲೇ ಈ ಗಂಡ ಹೆಂಡತಿ ಸ್ವಲ್ಪ ಮೆಲ್ಲ ಮಾತಾಡುವ ಅಭ್ಯಾಸ ಇರ್ತದೆ. ಈ ಗಂಡ ಹೆಂಡತಿ ಮೆಲ್ಲ ಮಾತಾಡುವಾಗ ಈ ತಾಯಿಗೆ ಸ್ವಲ್ಪ ಸಿಟ್ಟು ಬರಲಿಕ್ಕೆ ಶುರು ಆಗ್ತದೆ. ಇಷ್ಟವರೆಗೆ ನನ್ನ ಹತ್ರ ತುಂಬ ಚೆನ್ನಾಗಿದ್ದ ಮಗ, ತುಂಬ ಪ್ರೀತಿ ಕೊಡ್ತಿದ್ದ, ಈಗ ಬಂದ ಹುಡುಗಿ ಹತ್ರ ಹೆಚ್ಚು ಪ್ರೀತಿ ಕೊಡ್ತಾ ಇದ್ದಾನೆ, ನನಗೆ ಸ್ವಲ್ಪ ಕಮ್ಮಿ ಮಾಡ್ತಾನೆ ಏನೋ ಅಂತ ಸಂಶಯ ಆಗ್ತದೆ ತಾಯಿಗೆ. ಸಂಶಯ ಬಂದರೆ ಆಯ್ತಲ್ಲ, ಮತ್ತು ಅದು ಅದರ ಬಿರುಕು ದೊಡ್ಡದೇ ಆಗೋದು. ಇಲ್ಲಿ ಕೂಡ ಆಗಾಯಿತು. ಸಂಶಯ ಬಂದು ಈಗ ತಾಯಿ ದುರುಗುಟ್ಟಿ ನೋಡಲಿಕ್ಕೆ ಶುರು ಮಾಡ್ತದೆ, ಮಾತಾಡೋದಿಲ್ಲ ಸೊಸೆ ಹತ್ರ. ಸೊಸೆ ಕೂಡ ಹೇಳ್ತಾಳೆ ಗಂಡನ ಹತ್ರ, ಈ ಮನೆಗೆ ಒಂದು ಪಿಶಾಚಿ ಒಕ್ಕರಿಸ್ಕೊಂಡಿದೆ, ಇನ್ನು ಇಲ್ಲಿರೋದು ಬೇಡ ರೀ, ನಾವು ಎಲ್ಲಾದರೂ ಬೆಂಗಳೂರಿಗೆ ಹೋಗುವ ಅಂತ ಹೇಳ್ತಾಳೆ. ಆಗ ಮಗ ಹೇಳ್ತಾನೆ, ಆಗ ಹೇಳಬೇಡಪ್ಪ,
ಅದು ಎಷ್ಟಾದರೂ ನನ್ನ ತಾಯಿ ನನ್ನನ್ನು ಬೆಳೆಸಿದವಲ್ಲ, ಹಂಗೆ ಹೇಳಬಾರ್ದು ನೀನು ಅಂತೆ. ಅವನಿಗೆ ತುಂಬ ಇಕ್ಕಟ್ಟಿಗೆ ಬಿದ್ದ. ಏನು ಮಾಡೋದು ಈಗ, ತಾಯಿಯನ್ನು ಬಿಡೋದಾ ಹೆಂಡತಿಯನ್ನು ಬಿಡೋದಾ? ಎರಡು ದೋಣಿ ಪಾಪ. ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಕಡೆಗೆ ಈ ವ್ಯವಸ್ಥೆ ತುಂಬ ಹದಗೆಟ್ಟರೆ ನೀವು ಹೋಗೋದು ಎಲ್ಲಿಗೆ ಅಂದರೆ ನಮ್ಮ ಪುರೋಹಿತರಲ್ಲಿಗೆ. ಒಂದು ಕವಡಿಗೆ ತಿರುಗಿಸಿ ಹೇಳಿ, ಒಂದು ಜ್ಯೋತಿಷ ನನಗೆ ಒಳ್ಳೇದಾಗ್ತದಾ ಇಲ್ಲೋ ಅಂತ ತಪ್ಪಿದರೆ ಗುರುಗಳ ಹತ್ರ. ಹಾಗೆಯೇ ಆ ಊರಿಗೆ ಒಂದು ಗುರುಗಳು ಬಂದೇ ಬಿಟ್ಟರು. ಆಗ ಈ ಗಂಡ ಹೆಂಡತಿ ಹೇಳುವ ಒಂದು ಸಲ ಗುರುಗಳ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೊಳ್ಳೋಣ ಅಂತ ಹೋದರು. ಹೆಂಡತಿ ಹೇಳಿದ್ರು, ಗುರುಗಳೇ ನಮ್ಮ ಮನೆಗೊಂದು ಪಿಶಾಚಿ ಒಕ್ಕರಿಸ್ಕೊಂಡಿದೆ ಅಂತ. ಏನಮ್ಮ ಹಂಗಂದರೆ, ನನ್ನ ಅತ್ತೆ ಒಬ್ಬಳು ಇದ್ದಾಳೆ, ಅವಳು ನೋಡಿದರೆ ಬೆಂಕಿ ಥರ ಪಿಶಾಚಿ ಥರ ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ದಾಳೆ. ಹಾಗೆ ಹೇಳಬಾರ್ದಮ್ಮ, ಅದು ನಿನ್ನ ತಾಯಿಗೆ ಸಮಾನ ಅಂತ ಹೇಳ್ತಾರೆ ಸ್ವಾಮಿಗಳು. ಅದೆಲ್ಲ ಬೇಡ ನಿಮ್ಮದು, ಅದು ಕೇಳಿ ಸಾಕಾಗಿದೆ, ಬೇರೆ ಏನಾದರೂ ಇದ್ದರೆ ಹೇಳಿ. ಬೇರೆ ಉಂಟು, ಮುಗಿಸ್ಬಿಡುವಲ್ವ, ಅದು ಪ್ರಾಯ ಆಗಿದೆ ಅಲ್ವ, ಮುಗಿಸ್ಬಿಡೋಣ ಅಂತ. ಸರಿ, ಅದು ಸರಿ ಅಂತ ಹೇಳ್ತಾಳೆ. ನಾನೊಂದು ಡಬ್ಬ ಪೌಡ್ರ್ ಕೊಡ್ತೇನೆ, ದಿನ ಒಂದೊಂದು ಚಮಚ ಹಾಲಿನಲ್ಲಿ ಹಾಕಿ ನೀನು ಕಲಸಿ ಕೊಡಬೇಕು. ಇಷ್ಟವರೆಗೆ ಗಂಡ ಸೇವೆ ಮಾಡ್ತಿದ್ದ, ಇನ್ನು ಗಂಡ ಅಲ್ಲ ನೀನೇ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಸನ್ಯಾಸಿ. ಅದು ಮಾಡೋಣ, ಒಂದೇ ತಿಂಗಳಲ್ಲಿ ಅದು ಪೌಡರ್, ಈ ವಿಷದ ಪೌಡರ್ನ ಕುಡಿದು ನಿಶ್ಶಕ್ತಿಯಾಗಿ ಗೋಟಕ್ಕಾಗಿಬಿಡ್ತದೆ. ಸರಿ ಮಾಡ್ತೇನೆ ಅಂತ ಹೇಳಿದ್ರು. ಮರು ದಿವಸ ಬಂದಳು, ಹಾಲು ಬಿಸಿ ಮಾಡಿದ್ಲು, ಒಂದು ಚಮಚ ಹಾಕಿದ್ಲು, ತಿರುಗಿಸಿ ಅತ್ತೆ ಹತ್ರ ಕೊಂಡೋಗಿ ನಿಂತಳು. ಅಲ್ಲಿ ಇಟ್ಲು, ಪಾದ ಒತ್ತಲಿಕ್ಕೆ ಶುರು ಮಾಡಿದ್ಲು. ಗರ್ರ ಅಂತ ಮಾಡ್ತು, ಸಿಂಹದ ಹಾಗೆ ಗರ್ಜಿಸಿದು. ಏನಿದು, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದಾನ ಅಂತ ಕೇಳಿತು. ಗುರುಗಳು ಹೇಳಿದ್ದಾರೆ ಮಾತಾಡಬಾರ್ದು, ಸುಮ್ಮನೆ ಇರಬೇಕು ಅಂತೆ. ಆಯಿತು, ಸುಮ್ಮನೆ ಇಲ್ಲು. ಎರಡನೇ ದಿವಸ ಆಯಿತು, ಗರ್ರ ಮಾಡಿತ್ತು. ಅತ್ತೆ ಏನು ಅಂತೆ, ಮಾತಾಡಲಿಲ್ಲ. ಗುರುಗಳು ಹೇಳಿದ್ದಾರೆ ಮಾತಾಡಬಾರ್ದು, ಸುಮ್ಮನೆ ಸೇವೆ ಮಾಡಬೇಕು, 1 ತಿಂಗಳು ಅಂತೆ. ಪಾದ ಒತ್ತಲಿಕ್ಕೆ ಶುರು ಮಾಡಿದ್ಲು. 1 ವಾರ ಆಯಿತು, 10 ದಿವಸ ಆಯಿತು. ಈಗ ಅತ್ತೆ ಕೈ ಮೆಲ್ಲ ಸೊಸೆಯ ತಲೆಗೂದಲಿನ ಮೇಲೆ ಹೋಗಿದೆ. ಗಂಗಾ ನದಿ ಇಳೀಲಿಕ್ಕೆ ಶುರು ಆಗಿದೆ, ಪ್ರೀತಿಯ ದಾರೆ ಇಳೀಲಿಕ್ಕೆ ಶುರು ಆಗಿದೆ. ಪೌಡರ್ ಮುಗಿತಾ ಬಂತು. 25 ದಿವಸ ಆಯಿತು. ಈಗ ಸೊಸೆಗೆ ತಲೆ ಬಿಸಿ ಆಗಿದೆ. ಈ ಅತ್ತೆ ಎಷ್ಟು ಒಳ್ಳೆಯವರು, ನನ್ನ ತಾಯಿಗಿಂತಲೂ ಒಳ್ಳೆಯವರು ಇದ್ರಲ್ಲ, ನಾನು ತಪ್ಪು ಮಾಡಿಬಿಟ್ಟೆ ಅಲ್ಲ. ಇನ್ನು 5 ದಿವಸ ಪೌಡ್ರ್ ಇರೋದು, ಎಲ್ಲಾದರೂ ಅವ್ರು ಸತ್ತು ಬಿಟ್ಟರೆ ನನಗೆ ದೋಷ ಬರ್ತದೆ ಅಂತೇಳಿ ಗಂಡನ ಹತ್ರ ಹೇಳ್ತಾಳೆ. ಆ ಸ್ವಾಮಿಯನ್ನು ಹುಡ್ಕೊಂಡು ಹೋಗುವ. ಅತ್ತೆ ಸಾಯಬಾರ್ದು, ಅವರು ದೇವರಂತೆ ಇರುವವರು, ನನ್ನ ತಾಯಿಗಿಂತಲೂ ಒಳ್ಳೆಯವರು ಅಂತೆ. ಸ್ವಾಮಿಗಳ ಹತ್ರ ಹೋದರು. ಸ್ವಾಮಿಗಳೇ, ನಮ್ಮ ಪೌಡ್ರು ಖಾಲಿ ಆಯಿತು, ಇನ್ನೊಂದು 4-5 ದಿವಸಕ್ಕೆ ಇರೋದು. ನಮ್ಮ ಅತ್ತೆ ಎಲ್ಲಾದರೂ ಸತ್ತು ಬಿಟ್ಟರೆ ನನಗೆ ದೋಷ ಬರ್ತದೆ, ತುಂಬ ಒಳ್ಳೆಯವಳು, ನನ್ನ ತಾಯಿಗಿಂತಲೂ ಹೆಚ್ಚು ಒಳ್ಳೆಯವಳು, ಅವಳು ಸಾಯಬಾರ್ದು, ಅವ್ರನ್ನ ಉಳಿಸ್ಕೊಡಿ ಅಂತೆ. ಗುರುಗಳು ನೆಗಾಡ್ತಾರೆ. ಗುರುಗಳು ಹೇಳ್ತಾರೆ, ಅಮ್ಮ ನಾನು ವಿಷದ ಪೌಡರ್ ಕೊಟ್ಟದ್ದಲ್ಲ, ಅದು ಪ್ರೋಟೀನ್ ಪೌಡರ್ ಅಂತ ಹೇಳ್ತಾರೆ. ಹಂಗೆ ನಮ್ಮ ಈ ಸಂಶಯಗಳು ಉಂಟಲ್ಲ, ಒಂದಷ್ಟು ನಮ್ಮ ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಸೊಸೆ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಅತ್ತೆ ಸರಿಯಿಲ್ಲ, ಮಾವ ಸರಿಯಿಲ್ಲ ಅಂತ ಸುಮ್ಮನೆ ನಾವು ಭ್ರಮೆಗೆ ಒಳಗಾಗ್ತೇವೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಭಗವಂತ ಮಾತಾಡ್ತಾನೆ, ಉದ್ಧಾರ ಯದಾತ್ಮನ ಮೌಸಾದೇತ ಆತ್ಮಯೋ ಆತ್ಮನೋ ಬಂದು ಆತ್ಮಯೋ ರೆಪುರಾತ್ಮನ. ಉದ್ಧಾರ ಯದಾತ್ಮನ, ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಬೇಕು, ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿ ಅಂತ ಹೇಳ್ತಾನೆ ಶಾಸ್ತ್ರಜ್ಞರು. ಮನೆಯಲ್ಲಿ ಎಲ್ಲಾದರೂ ಗಂಡ ಕೋಪಿಸ್ಕೊಂಡ್ರೆ ಹೆಂಡತಿ 1 ಬಾಟ್ಲಿ ನೀರಾಗಬೇಕು, 1 ಬಾಟ್ಲಿ ಪೆಟ್ರೋಲ್ ಆಗುವುದಲ್ಲ, ಡೀಸೆಲ್ ಆಗುವುದಲ್ಲ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅಥವಾ ಹೆಂಡತಿಯೇ ಸಿಟ್ಟು ಮಾಡಿಕೊಂಡ್ಲು ಅಂತೇಳಿದರೆ ಗಂಡನೂ ಕೂಡ ಉಂಟಲ್ವಾ, 1 ಬಾಟ್ಲಿ ಪೆಟ್ರೋಲ್ ಇಟ್ಕೊಳ್ಳೋದಲ್ವಾ, ಅವನ ಕಡೆಯಿಂದ 1 ಬಾಟ್ಲಿ ನೀರಿರಬೇಕು ಅಂತ ಹೇಳ್ತಾರೆ ಶಾಸ್ತ್ರಜ್ಞರು. ಆದ ಕಾರಣ ಒಂದು ಮನೆ ನಡೀಬೇಕಾದ್ರೆ ಎರಡೂ ಕಡೆಯಿಂದ ಪೂರಕವಾದಂಥ ಒಂದು ಪ್ರೀತಿ ಹರಿದು ಬರಬೇಕಂತೆ. ಈ ಪ್ರೀತಿ, ವಿಶ್ವಾಸ, ನಂಬಿಕೆಗಳೆಲ್ಲ ಸಿಕ್ಕುವುದು ಭಾರತೀಯ ಸನಾತನ ಪರಂಪರೆಯಲ್ಲಿ. ಅದು ನಿಮ್ಮ ಕಾನ್ವೆಂಟ್ನಲ್ಲಿ ಸಿಗುವುದಿಲ್ಲ. ಆದರೆ ನಮ್ಮ ಮಗ DC ಆಗಬೇಕು, SP ಆಗಬೇಕು, ಜಡ್ಜ್ ಆಗಬೇಕು ಅಂತ ತಿಳ್ಕೊಂಡು ನಾವು ಯಾವುದೋ ಒಂದು 100ಕ್ಕೆ 100 ಮಾರ್ಕ್ ತೆಗುವಂಥ ಶಾಲೆಯಲ್ಲಿ ಆಗ್ತೀರಿ. ಆ ಮಗು ಹಿಂದಿ ಇಂಗ್ಲೀಷ್ ಮಾತಾಡ್ತದೆ, PhD ಸಿಗ್ತದೆ, ಮತ್ತು ಅಮೇರಿಕಾ ಇಂಗ್ಲೆಂಡ್ ಕಳಿಸ್ತೀರಿ. ಅಲ್ಲಿ ಒಂದು ಕ್ರಿಶ್ಚಿಯನ ಮುಸ್ಲಿಮ ಮದುವೆಯಾಗಿ ಅಲ್ಲೇ ಸೆಟ್ಲ್ ಆಗ್ತಾನೆ, ನಿಮಗೆ ಸಂಬಳ ಕೊಡ್ತಾನೆ. ಅಷ್ಟೊತ್ತಿಗೆ ನಿಮ್ಮಲ್ಲಿ ದುಡ್ಡಿದೆ, ನೀವು ಬಂದು ನನ್ನ ಹತ್ರ ಕೇಳಿದ್ರು, ಗುರುಗಳೇ ಆಶ್ರಮದಲ್ಲಿ ಜಾಗ ಉಂಟಾ, ನಾವು ಇರ್ಬೋದಾ ಅಂತೆ. ಅದಕ್ಕೆ ನಾವು ಮೊದಲೇ ತಯಾರಿ ಮಾಡೋಣ, ನಮ್ಮ ಮಕ್ಕಳನ್ನು ನಮ್ಮೊಟ್ಟಿಗೆ ಇರಿಸ್ಕೊಂಡು ಶಿಕ್ಷಣ ಕೊಡಿ. ನಾವೆಲ್ಲ ಇಂಗ್ಲೀಷ್ ಮೀಡಿಯಮ್ ಓದಿದವರೆಲ್ಲ ಕನ್ನಡ ಮೀಡಿಯಮ್ನಲ್ಲಿ ಓದಿದವರು, ಆದರೆ ಇಡೀ ದೇಶಕ್ಕೆ ಹೋಗಿ ಬರ್ತೇವೆ. ಆದ ಕಾರಣ ನಮ್ಮ ಮಕ್ಕಳು ಬರೀ ಕಾನ್ವೆಂಟ್ನಲ್ಲಿ ಓದಿ IAS IPS PhD ಮಾಡಬೇಕು ಇಂಥ ಕನಸನ್ನು ಕಾಣಬೇಡಿ. ಭಾರತೀಯ ಶಿಕ್ಷಣವನ್ನು ಕೊಡಿ. ಮತ್ತು ದಿನ ನಿಮ್ಮ ಮಕ್ಕಳು ನಿಮ್ಮ ಒಟ್ಟಿಗೆ ಇರುವಾಗಿ ನೋಡಿ. 10 ವರ್ಷದಿಂದ 20 ವರ್ಷದವರೆಗೆ ಮಕ್ಕಳನ್ನು ನಿಮ್ಮ ಕೈಯಿಂದ ದೂರ ಇಟ್ಟಾಗ ಆ ಮಗುವಿಗೆ ಸ್ವಾತಂತ್ರ್ಯ ಹೆಚ್ಚಾಗ್ತದೆ. ಆಗ ಮಧು ಹೇಳ್ತದೆ ಅಪ್ಪನ ಹತ್ರ ಅಮ್ಮನ ಹತ್ರ, ಅಪ್ಪ ಸುಮ್ಮನಿರು, ಅಮ್ಮ ಸುಮ್ಮನಿರು, ನನಗೂ 18 ಆಗಿದೆ 20 ಆಗಿದೆ, ನೀನು ಹೆಚ್ಚು ಮಾತಾಡಬೇಡ, ನನಗೇನು ಅಂತ ಗೊತ್ತಿದೆ ಅಂತ ಹೇಳ್ತದೆ. ಅಲ್ಲಿವರೆಗೆ ನಾವು ಮಕ್ಕಳನ್ನು ಮುಟ್ಟಿಸಬಾರ್ದು.
ಒಂದು ಸಣ್ಣ ಬೀಜವನ್ನು ಭೂಮಿಗೆ ಹಾಕಿ ಅದರ ಸುತ್ತ ಬೇಲಿ ಹಾಕಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು. ಆಗ ಅದು ಚಿಗುರೊಡಿತದೆ. ಚಿಗುರೊಡಿದು ಗಿಡ ಆಗ್ತದೆ, ಮರ ಆಗ್ತದೆ. ಅದರ ಸುತ್ತ ಕಸವನ್ನು ತೆಗಿಬೇಕು, ಇಲ್ಲದಿದ್ದರೆ ಆದರೆ ಮುಳ್ಳು ಬಳ್ಳೆ ಎಲ್ಲ ಬಂದು ಅದು ಹಾಳಾಗ್ತದೆ. ಹಾಗೆ ಮಗುವಿನ ರಕ್ಷಣೆ ಕೊಡಲ ನಮ್ಮ ಹಿರಿಯರು, ತಂದೆ ಅಥವಾ ತಾಯಿ, ಆ ಮಗು 10ರಿಂದ 25 ವರ್ಷ ಆಗುವಾಗ ಚೆನ್ನಾಗಿ ನೀವು ಕಾಪಿರಿಸ್ಕೊಂಡು ಬಂದರೆ ಆ ಮಗು ಬಂಗಾರದ ಬಟ್ಲಲ್ಲಿ ಊಟ ಮಾಡ್ತದೆ. ಅದು ಬಿಟ್ಟು ನೀವು ಯಾವುದೋ ಕನಸನ್ನು ಕಂಡು ಮಗುವಿಗೆ ಸಂಸ್ಕಾರವನ್ನು ಕೊಡಿದರೆ, ಅದಕ್ಕೆ ಹೇಳಿದೆಲ್ಲ ವಿನಯವಿಲ್ಲದ ವಿದ್ಯೆ ಅಹಂಕಾರದ ಡಮರು ಅಂತೆ. ಮಗು ಬಂದು ಇಂಗ್ಲೀಷ್ ಮಾತಾಡ್ತದೆ, ಆದರೆ ಹೌ ಟು ಬಿಹೇವ್, ತಂದೆ ಹತ್ರ ಹೇಗಿರಬೇಕು, ತಾಯಿ ಹತ್ರ ಹೇಗಿರಬೇಕೆಂಬ ಸಂಸ್ಕಾರ ಗೊತ್ತಿರೋದಿಲ್ಲ. ಇವತ್ತು ಎಷ್ಟೋ ಕಡೆ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ದೊಡ್ಡ ದೊಡ್ಡ ಸಿಟಿಯಲ್ಲಿರ್ತಕ್ಕಂಥ ತುಂಬ ವಿದ್ಯಾವಂತರು 25ರಿಂದ 35 ಇರುವಂಥ ಹುಡುಗರು ಹುಡುಗಿಯರು ಬಹುತೇಕ ಕಡೆಯಲ್ಲಿ ನಾವು ನೋಡ್ತೇವೆ ಡೈವರ್ಸ್ ಕೇಸ್ಗೆ ಹೋಗ್ತಾರೆ. ಅಂದರೆ ನನ್ನ ಗಂಡ ತುಂಬ ಸಿಟ್ಟುಮಾರ, ತುಂಬ ಅಹಂಕಾರ ಮಾಡ್ತಾನೆ, ಇಷ್ಟೇ ಪ್ರಶ್ನೆ ಇವ್ರದ್ದು. ಹೆಂಡ್ತಿಯೂ ಸರಿ ಇಲ್ಲ ಸ್ವಾಮಿ, ತುಂಬ ಅಹಂಕಾರಿಂದ. ಇದು ಪ್ರಶ್ನೆ ಅಲ್ಲ. ಭಾರತೀಯತೆಯಲ್ಲಿ ನೀವೊಂದು ಸಲ ಮದುವೆ ಆಗಿಬಿಟ್ರೆ ಗಂಡ ಹೆಂಡ್ತಿಯನ್ನು ಒಂದೇ ಜೀವದ ಇನ್ನೊಂದು ಭಾಗ ಅಂತ ತಿಳ್ಕೋಬೇಕಂತೆ. 2 ಶರೀರ ಇದ್ದರೆ ಅಲ್ಲಿರ್ತಕ್ಕಂಥ ಆತ್ಮ ಒಂದೇ ಎಂಬ ಭಾವನೆಯಿಂದ ಬದುಕನ್ನು ಮಾಡಿದಾಗ ಈ ದೇಶಕ್ಕೆ ಏನು ಕಂಡ ಭಾರತ ಕಂಡ ಕನಸಿದೆ ಎಲ್ಲ, ವಿಶ್ವಗುರು ಅಂತ, ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಭಗವತ್ ಪ್ರಾಪ್ತಿ ಶರೀರವನ್ನು ಕೊಟ್ಟದ್ಯಾಕೆ? ಭಗವತ್ ಪ್ರಾಪ್ತಿಗಾಗಿ ನಾವು ದೇವರನ್ನು ಕಾಣಬೇಕು. ಅಲ್ಲಿ ಗಣಪತಿ ಹತ್ರ ಹೋಗಿ 1 ನಿಮಿಷ ಹೋಗಿ ನನ್ನ ಚಪ್ಪಲಿ ಎಲ್ಲಿ ಉಂಟು, ಕೊಡೆ ಎಲ್ಲಿ ಉಂಟು, ಗಂಡ ಎಲ್ಲಿ ಓದಿದೆ, ನನ್ನ ಪಕ್ಕದ ಮನೆ ನನ್ನ ದೋಸ್ತಿ ಹೋದ್ರ ನನ್ನೊಟ್ಟಿಗೆ ಬಂದು, ಇದೆಲ್ಲ ಬೇಡ. ಅವರೆಲ್ಲ ಅವರವರು ಅಲ್ಲಲ್ಲೇ ಇರ್ತಾರೆ. ಆದರೆ ನಮಗೊಂದು ಕ್ಯೂರಿಯಾಸಿಟಿ, ಒಂದು ಟೆಂಡೆನ್ಸಿ, ಒಂದು ಆ್ಯಟಿಟ್ಯೂಡ್ ಆಗಿದೆ, ಒಂದು ಅಭ್ಯಾಸ ಆಗಿದೆ ನಮಗೆ. ಇದರಿಂದೆಲ್ಲ ನಾವು ಹೊರಗೆ ಬಂದು ನಮಗೆ ಅತಿಯಾದ ಹತ್ತಿರದ ಸಂಬಂಧಿ ಯಾರು ಅಂತ ಕೇಳಿದರೆ ನೀವು ಹೇಳೋದೇನು? ನನಗೆ ಗಂಡ ಅಥವಾ ಹೆಂಡತಿ, ಅತ್ತೆ ಅಥವಾ ಮಾವ ಅಥವಾ ಮಗ ಅಥವಾ ಮಗಳು ಅಂತ ಹೇಳ್ತೀರಿ. ಅದಕ್ಕೆ ಆಚೆ ಹೋಗಿ ಏನಿರ್ತದೆ ನಮ್ಮ ಉಪನಿಷತ್ತು ವೇದಗಳು, ನಿಮಗೆ ಅತಿಯಾದ ಹತ್ತಿರದ ಸಂಬಂಧಿ ವಿನಾಯಕ, ನಿಮಗೆ ಅತಿಯಾದ ಹತ್ತಿರದ ಸಂಬಂಧಿ ಜಗನ್ಮಾತೆ ಮೂಕಾಂಬಿಕೆ, ಅತಿಯಾದ ಹತ್ತಿರದ ಸಂಬಂಧಿ ರಾಮ, ಅತಿಯಾದ ಹತ್ತಿರದ ಸಂಬಂಧಿ ಶಿವ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಬಾಹ್ಯ ಪ್ರಪಂಚದಲ್ಲಿ ನಮ್ಮ ಪೂರ್ವಾರ್ಜಿತವಾದಂಥ ಕರ್ಮಧರ್ಮಕ್ಕೆ ಅನುಸಾರವಾಗಿ ಒಂದು ಮನೆಯಲ್ಲಿ ತಂದೆಯ ತಾಯಿಯ ಮಗನಾಗಿ ಹುಡ್ತೀರಿ, ಗಂಡ ಬರ್ತಾರೆ, ಹೆಂಡತಿ ಬರ್ತಾರೆ, ಮಕ್ಕಳು ಹುಡ್ತಾರೆ. ಒಂದು ಮರಕ್ಕೆ ರೆಂಬೆ ಕೊಂಬೆಗಳು ಬ್ರಾಂಚ್ ಹೇಗೆ ವಿಸ್ತಾರ ಆಗ್ತದೆ ಹಾಗೆ ನಮ್ಮದು ಕೂಡ ವಿಸ್ತಾರ ಆಗ್ತಂತೆ. ಆದರೆ ಅದರ ಒಳಗಿರ್ತಕ್ಕಂಥ ಚೈತನ್ಯ ಶಕ್ತಿ ಇದೆಯಲ್ಲ, ಅದು ಭಗವಂತ ಅಂತೆ. ಆದ ಕಾರಣ ಅದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಬದುಕನ್ನು ಸಾಗಿಸಿದಾಗ ಆಗ ನಮ್ಮ ದುಃಖಗಳು ಇನ್ನೊಂದು ಮೊತ್ತವು ತನ್ನಿಂದ ತಾನೇ ಕಮ್ಮಿ ಆಗ್ತದಂತೆ. ಅದಕ್ಕೆ ಈಗ ನಾವು ಭಕ್ತಿ ಯೋಗದ ಕಡೆಗೆ ಹೋಗೋಣ, ಭಕ್ತಿ ಮಾರ್ಗದ ಕಡೆಗೆ. ಗಂಟೆ ಆಗಲಿಲ್ಲ, ತಾಯಂದರೆಲ್ಲ ತಲೆಬಿಸಿ ಮಾಡಬೇಡಿ, 1:20 ಅಷ್ಟು, ಇನ್ನೊಂದು 10 ನಿಮಿಷ ಮಾತಾಡೋಣ. 1:20, 1:15 ಎಲ್ಲ ಊಟದ ಹೊತ್ತು. ಈಗ ಪಂಡರಾಪುರ, ನಮಗೆಲ್ಲ ಪಂಡರಾಪುರ ಅಂದರೆ ಭೂವೈಕುಂಠ ಅಂತ ಗೊತ್ತು. ಪಂಡರಾಪುರದಲ್ಲಿ ಭಕ್ತ ಚೋಕಾಮೇಳ ಅಂತ ಒಬ್ಬ ಇದ್ದಾನೆ. ಅವನು ಅಂತ್ಯಜ ಅಂತ ಹೇಳ್ತೇವೆ, ಜಾತಿಯಲ್ಲಿ ಅಂತ್ಯಜ ಅಂತೆ. ಅಸ್ಪೃಶ್ಯ ಅಂತ ಹೇಳ್ತೇವೆ, ಅಲ್ಲಿ ಕಥೆಯಲ್ಲಿ ಬರ್ತದೆ. ಈಗೆಲ್ಲ ಇಲ್ಲ, ಅಂತ್ಯಜ ಅಸ್ಪೃಶ್ಯ ಅಂತ ಹೇಳಿದರೆ ನಮ್ಮ ಮೇಲೆ ಕೇಸ್ ಆಗ್ತದೆ ಎಲ್ಲ, ಮತ್ತು ಆಚೆ ಮಾತಾಡಲಿಕ್ಕೆ ಹೋದರೆ ಆ ಕಥೆಯಲ್ಲಿ ಬರ್ತದೆ ಅಂತ್ಯಜ ಅಂತೆ. ಅವನು ಭಾಳ ದೈವಭಕ್ತ, ಪಂಡರೀನಾಥನ ಭಾಳ ದೈವಭಕ್ತ ಇರ್ತಾನೆ. ಭಾಳ ಸ್ವಚ್ಛವಾಗಿ ಶುದ್ಧಾಚಾರವಾಗಿ ಜೀವನವನ್ನು ಇಟ್ಕೊಂಡು ಚಂದ್ರಭಾಗ ನದಿಯ ತೀರದಲ್ಲಿ ಆ ಪಂಡರೀನಾಥನ ಗುಣಗಾನವನ್ನು ಭಜನೆಯನ್ನು ಮಾಡ್ತಾ ಇರ್ತಾನೆ. ಇವನ ಭಜನೆಗೆ ಮೆಚ್ಚಿ ಒಂದು ದಿವಸ ಆ ಪಂಡರೀನಾಥ ಪ್ರತ್ಯಕ್ಷ ಆಗ್ತಾನೆ. ತುಂಬ ಬಡವ, ಪ್ರತ್ಯಕ್ಷ ಆಗಿ ಕೇಳ್ತಾನೆ, ಚೋಕಾಮೇಳ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೆ ಏನು ಬೇಕು ಅಂತ. ಪ್ರಭು ನನಗೆ ಏನು ಬೇಡ, ಇಲ್ಲೇ ನಮ್ಮ ಚಂದ್ರಭಾಗ ನದಿಯ ತೀರದಲ್ಲಿ ನನ್ನ ಕುಟೀರ ಇದೆ, ಇಲ್ಲಿ ನಿರಂತರ ನೀನು ನನಗೆ ದರ್ಶನ ಕೊಡಬೇಕು, ನಿನ್ನ ಪಾದ ಪೂಜೆ ಮಾಡಿ ಆ ಪಾದದ ನೀರನ್ನು ನಾನು ಸೇವಿಸುವಂಥ ಒಂದು ಅನುಗ್ರಹವನ್ನು ಕೊಡುವಂತೆ. ಅಯ್ಯ ಪುಣ್ಯಾತ್ಮ, ಇದೆಲ್ಲ ಸಾಮಾನ್ಯ, ನಾನು ದರ್ಶನ ಕೊಡೋದೆಲ್ಲ ಸಾಮಾನ್ಯ. ನಿನಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಕೊಟ್ಟು ನಿನ್ನನ್ನು ಶ್ರೀಮಂತನಾಗಿ ಮಾಡ್ತೀನಿ. ಈ ಬಡತನದ ಬೇಗೆಯಲ್ಲಿದ್ದು ನಿನಗೆ ಊಟ ಮಾಡಲಿಕ್ಕಿಲ್ಲ, ಅರಕು ಬರಕು ಮನೆ ಬಟ್ಟೆ, ಈ ಕಷ್ಟದಿಂದ ನಿನ್ನನ್ನು ಪಾರು ಮಾಡ್ತೇನೆ, ಮುತ್ತು ವಜ್ರ ವೈಡೂರ್ಯ ಏನು ಬೇಕು, ನಿನ್ನನ್ನು ಶ್ರೀಮಂತನಾಗಿಸ್ತೇನೆ ಅಂತ ಕೇಳ್ತಾನೆ. ಚೋಕಾಮೇಲೆ ಹೇಳ್ತೇನೆ, ಭಗವಂತ ನೀನು ಹೇಳಿದಂಥ ಈ ವಸ್ತುಗಳೆಲ್ಲ ಸ್ಮಶಾನದ ಮಣ್ಣಿಗೆ ಸಮಾನ ನನಗೆ ಅಂತ ಹೇಳ್ತಾನೆ. ಎಂಥ ಮಾತು ನೋಡಿ. ಅವನು ಕಥೆಯಲ್ಲಿ ಅಂತ್ಯಜ ಅಂತ ಬರೆದಿದ್ದಾರೆ. ಅವನ ಗುಣ ಸ್ವಭಾವ ನೋಡಿ, ದೇವರು ಪ್ರತ್ಯಕ್ಷ ಆಗಿ ನಿನಗೆ ಏನು ಬೇಕು ಚೋಕಾಮೇಲೆ ಅಂತ ಕೇಳ್ತಾನೆ. ಪ್ರಭು ನೀನು ದಿನ ನನಗೆ ದರ್ಶನ ಕೊಡಬೇಕು, ನಿನ್ನ ಪಾದದ ತೀರ್ಥವನ್ನು ಸ್ವೀಕರಿಸುವಂತಾಗಬೇಕು ಅಂತ ಕೇಳ್ತಾನೆ. ಶ್ರೀಮನ್ನಾರಾಯಣ ಕೇಳ್ತಾನೆ, ನೀನು ಶ್ರೀಮಂತ ಮಾಡ್ತೀವಿ? ಇಲ್ಲ ಸ್ವಾಮಿ, ಮುತ್ತು ರತ್ನ ವಜ್ರ ವೈಡ್ಯೂರ ಶ್ರೀಮಂತ ಎಲ್ಲ ಸ್ಮಶಾನದ ಮಣ್ಣಿಗೆ ಸಮಾನ ನನಗೆ, ಆದರೆ ನೀನು ಮತ್ತೆ ನನಗೆ ದರ್ಶನ ಕೊಡ್ತಾ ಇರಬೇಕು.
ಆಯಿತು ಪುಣ್ಯಾತ್ಮ ಅಂತ ಹೇಳಿದ್ವಿ. ದಿನ ಪಾಂಡುರಂಗ ಬಂದು ಚೋಕಾಮೇಳಗೆ ದರ್ಶನ ಕೊಡೋದು, ಅವನ ಕುಟಿರಲ್ಲಿ ಅವನು ಪೂಜೆ ಮಾಡೋದು, ನಾವು ನೀವು ಮಾತಾಡ್ದಾಗೆ ಮಾತಾಡೋದು. ಕಡೆಗೆ ಒಂದು ದಿವಸ ಈ ಚೋಕಾಮೇಳನಿಗೆ ಆಯಿತು, ನನಗೊಂದು ಸಲ ದೇವಸ್ಥಾನ ಹೋಗಬೇಕು ಅಂತ. ದೇವಸ್ಥಾನದ ಸೌಂದರ್ಯ ಕಂಡು ಪಂಡ್ರಾಪುರದ್ದು ಪಾಂಡುರಂಗನ ಹತ್ರ ಇರ್ತಾನೆ, ಪಾಂಡುರಂಗ ನನಗೆ ಇಲ್ಲಿ ನಿನ್ನನ್ನು ನೋಡಿದ್ದೇನೆ, ನಿನ್ನ ದೇವಾಲಯದ ಒಳಗೆ ನಿನ್ನ ಮೂರ್ತಿ ಹತ್ರ ಒಂದು ಸಲ ನನಗೆ ನಿನ್ನನ್ನು ಕಾಣಬೇಕು ಅಂತ. ಆಯಿತು ಮಗ, ನಾಳೆ ಮಾಡೋಣ ಅಂತ ಹೇಳ್ತೇನೆ. ನಾಳೆ ರಾತ್ರಿ ಪೂಜೆಯ ಸಂದರ್ಭದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ಆದರೆ ನಾನು ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ, ಮಾತ್ರ ನಿನಗೆ ಮಾತ್ರ ಅಂತೆ. ದೇವಸ್ಥಾನದ ಒಳಗೆ ಚೌಕಾಮೇಳ ಇದ್ದಾನೆ. ಈಗ ನೀವು ಪೂಜೆ ಭಟ್ರುಗಳು ಬಿಡ್ತೀರಾ, ನಮ್ಮ ಪುರೋಹಿತರು ಬಂದು ಅಂತ್ಯಜ ಎಷ್ಟು ನಿನಗೆ ಧೈರ್ಯ, ಇಲ್ಲಿ ಒಳಗೆ ಬಂದಿದ್ಯಲ್ವಾ ಅಂತ ಕೇಳ್ತಾರೆ. ನಾನು ಬಂದದ್ದು ಅಲ್ಲ ಪುರೋಹಿತರೇ, ನಮ್ಮ ಪಾಂಡುರಂಗ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾನೆ. ಅದಕ್ಕೆ ಪ್ರಸಂಗಿ ಪಾಂಡುರಂಗ ಏನೋ ಬರೋದು ಜೋರು ಮಾಡ್ತಾನೆ. ಆಗ ಪಾಂಡುರಂಗ, ಈ ಪುರೋಹಿತರು ಏನು ತಲೆ ಇಲ್ಲದಾಗೆ ನನಗೆ ಹೊಡಿಲಿಕ್ಕೆ ಬರ್ತಾರೆ, ಬೈಲಿಕ್ಕೆ ಬರ್ತಾರೆ, ಅವರಿಗೆ ಸ್ವಲ್ಪ ಸಮಾಧಾನ ಹೇಳಪ್ಪ ಪಾಂಡುರಂಗ ಅಂತ ಹೇಳ್ತಾನೆ. ಪಾಂಡುರಂಗ ಅವನಿಗೆ ಕಾಣ್ತಾ ಇದ್ದಾನೆ, ಚೌಕಾಮೇಳನಿಗೆ ಜನರಿಗೆ ಕಾಣಿಸುವುದಿಲ್ಲ, ಸುರುವಿಗೆ ಹೇಳಿದ್ದಾನೆ. ಹಾಗೆ ಇಲ್ಲಿ ಪುರೋಹಿತರೆಲ್ಲ ಸೇರಿ ಬೆತ್ತ ಇಟ್ಕೊಂಡು ಈಗ ಸಮ ಥಳಿಸಿದ್ರು. ನೀನು ಅಧಿಕ ಪ್ರಸಂಗಿ, ನಮಗೆ ಬ್ರಾಹ್ಮಣರಿಗೆ ಬೈತಿ ಅಲ್ವಾ ಅಂತೆ ಓದ್ದು ಅವನನ್ನು ನಮ್ಮ ದೇವಸ್ಥಾನದ ಇದರಿಂದ ಒಳಗಿನ ಪ್ರಾಂಗಣದಿಂದ ಹೊರಗೆ ಹಾಕಿದ್ರು. ಈಗ ಪಾಂಡುರಂಗನ ತಲೆ ಹೊಡೆದಿದೆ, ರಕ್ತ ಬರ್ತಾಯಿದೆ, ಮೈಯಲ್ಲೆಲ್ಲ ಹೊಡೆದಿದೆ. ಕ್ಷಣಾರ್ಧದಲ್ಲಿ ನೋಡ್ತಾರೆ, ಯಾರ್ದು ಚೌಕಾಮೇಳನ ಮೈಯಲ್ಲೆಲ್ಲ ರಕ್ತ ಬರ್ತಿದೆ, ತಲೆ ಹೊಡೆದಿದೆ. ಇಲ್ಲಿ ಪುರೋಹಿತರು ಪಾಂಡುರಂಗನ ಮೂರ್ತಿಯನ್ನು ನೋಡ್ತಾರೆ. ಪಾಂಡುರಂಗನ ತಲೆಯಿಂದ ರಕ್ತ ಬರ್ತಾ ಇದೆ, ಪಾಂಡುರಂಗನ ಬಟ್ಟೆ ಎಲ್ಲ ರಕ್ತದಲ್ಲಿ ಒದ್ದೆ ಆಗಿದೆ, ಕೈಯಲ್ಲಿ ಎಲ್ಲ ಬಾಸುಂಡೆ ಕಾಣ್ತದೆ. ಕ್ಷಣಾರ್ಧದಲ್ಲಿ ಬ್ರಾಹ್ಮಣರಿಗೆಲ್ಲ ಮೈ ಕೈ ನೋವು ಶುರುವಾಯಿತು. ಯಾರಿಗ ಹೊಡೆದಿದ್ದಾರೆ ನೋಡಿ, ಅವರ ಮೈಯಲ್ಲಿ ಬಾಸುಂಡೆ ಬಂದಿದೆ, ಅವರಿಗೆ ಮೈ ಉರಿತಾ ಇದೆ, ಅವರ ಎಲ್ಲ ಶರೀರ ಎಲ್ಲ ಆ ಚೌಕಾಮೇಳನಿಗೆ ಎಲ್ಲೆಲ್ಲಿ ಹೊಡೆದಿದ್ದಾರೆ ನೋಡಿ, ಅದೇ ಥರ ಇವರ ಮೈಯಲ್ಲಿ ಬಾಸುಂಡೆ ಬಂದಿದೆ, ಪುರೋಹಿತರಗಳ ಮೈಯಲ್ಲಿ. ನೋಡ್ತಾರೆ, ಪಾಂಡುರಂಗನ ತಲೆಯಿಂದ ರಕ್ತ ಬರ್ತಾ ಇದೆ. ಈಗ ಅವರಿಗೆ ಜ್ಞಾನ ಆಯಿತು, ನಾವು ಆ ಚೌಕಾಮೇಳನಿಗೆ ಅಂತ್ಯಜನಿಗೆ ಹೊಡೆದಿದ್ದೇವಂತೆ, ಅವ ಅಲ್ಲಿ ಬಿದ್ದಿದ್ದಾನೆ. ಅವನ ಹತ್ರ ಹೋಗಿ ಈ ಬ್ರಾಹ್ಮಣರೇ ಅವನ್ನೆಲ್ಲ ಎತ್ತಿ ಹಿಡಿದು ಅವನಿಗೆಲ್ಲ ತೀರ್ಥ ಹಾಕಿ ಗಂಧ ಹಾಕಿ, ಅಯ್ಯ ಪುಣ್ಯಾತ್ಮ ಕ್ಷಮಿಸು, ಸ್ವಲ್ಪ ನಮ್ದು ಹೆಚ್ಚಾಯಿತು ಅಂತ ಹೇಳ್ತಾರೆ. ಪಾಂಡುರಂಗನ ಗರ್ಭಗುಡಿಯೊಳಗೆ ಕರ್ಕೊಂಡು ಬರ್ತಾನೆ. ಆಗ ಪಾಂಡುರಂಗನ ಗುಣಗಾನವನ್ನು ಮಾಡ್ತಾನೆ. ಚೌಕಾಮೇಳ ಯಥಾಸ್ಥಿತಿ ಆಯಿತು. ಪಾಂಡುರಂಗನ ತಲೆಯಲ್ಲಿ ರಕ್ತ ಬರುವುದು ನಿಂತೋಯಿತು. ಚೌಕಾಮೇಳನ ಮೈಯಲ್ಲಿದ್ದಂಥ ಯಾವುದು ರಕ್ತದ ಕಳೆ ಬಾಸುಂಡೆಗಳು ಮಾಯವಾದವು. ಭಟ್ರುಗಳಿಗೆಲ್ಲ ಉಪಶಮನ ಆಯಿತು, ಅವರ ಮೈಯಲ್ಲಿ ಗಾಯ ಇಲ್ಲ, ನೋವಿಲ್ಲ ಎಲ್ಲ. ಅದು ಹೇಳ್ತದೆ ಪಾಂಡುರಂಗನ ಮೈನೆ ಅಂತೆ. ಅದಕ್ಕೆ ಹೇಳಿದಲ್ವಾ, ನೀ ನೊಲಿದ್ರೆ ಕೊರಡು ಕೊನರುವುದಯ್ಯ ಅಂತೆ ದಾಸರು ಹೇಳ್ತಾರೆ. ಇನ್ನೊಂದು 5 ನಿಮಿಷ ಇನ್ನೊಂದು ಕಥೆಯಲ್ಲಿ, ಅದೇ ಪಂಡ್ರಾಪುರದ ಪಕ್ಕದಲ್ಲಿ ಒಬ್ಬಳು ಶಾಮೆ ಅಂತ ಇದ್ದಾಳೆ. ಅವಳು ಭಾಳ ಕಡೆಯ ಸ್ಥಿತಿಯಲ್ಲಿರೋನು, ತನ್ನ ವೇಶ್ಯವೃತ್ತಿಯನ್ನು ಮಾಡ್ತಿದ್ಲು. ಅವಳಿಗೊಬ್ಬಳು ಮಗಳು ಹುಟ್ಟಿದಳು, ಸಾಕ್ಷಾತ್ ದೇವಿಯಂತೆ ಮಗಳು ಹುಟ್ಟಿದಳು. ಕನ್ನೋ ಪಾತ್ರ ಅಂತ ಅವಳ ಹೆಸರು. ಯಾವಾಗಲೂ ಭಗವಂತನ ಗುಣಗಾನವನ್ನು ಮಾಡೋದು, ಭಜನೆಯನ್ನು ರಚಿಸುವುದು. ಅವಳ ಮುಖವನ್ನು ನೋಡಿದ್ರೆ ಸಾಕ್ಷಾತ್ ಸರಸ್ವತಿಯ, ಲಕ್ಷ್ಮಿಯ, ಕಾಳಿಯ ಮತ್ತು ಜನ ಭಾಸ ಆಗ್ತಂತ ಹೇಳ್ತಿದ್ಳು. ಈ ಹುಡುಗಿಗೆ 10 ವರ್ಷ ಆಗುವಾಗ ಆ ಊರಿನ ಒಬ್ಬ ಪಟೇಲ ಈ ಶಾಮೆ ಹತ್ರ ಹೇಳ್ತಾನೆ, ನಿನ್ನ ಮಗಳನ್ನು ನನಗೆ ಕೊಡಬೇಕು, ನೀನು ಎಷ್ಟು ಕೋಟಿ ಬೇಕಾದ ನಾನು ದುಡ್ಡು ಕೊಡ್ತೇನೆ ಅಂತೆ. ಊರಿನ ಶ್ರೀಮಂತ ಮಗಳ ಹತ್ರ ಹೇಳ್ತಾಳೆ, ತಾಯಿ ನೋಡಿ ಮಗ, ನಾವೆಲ್ಲ ಭಾಳ ಕೆಟ್ಟ ಜೀವನವನ್ನು ಮಾಡಿಕೊಂಡು ಬಂದವರು, ನೀನು ಈ ಊರಿನ ಪಟೇಲನ್ನು ಒಪ್ಪಿಕೊಂಡ್ರೆ ಎಷ್ಟೋ 1000 ಕೋಟಿ ಅಷ್ಟು ದುಡ್ಡು ಕೊಡ್ತಾನೆ, ಅವನಿಗೆ ನಾನು ಕೊಟ್ಟು ಬಿಡ್ತೇನೆ ಅಂತ. ಆಗ ಆ ಮಗು ಹೇಳ್ತದೆ, 10 ವರ್ಷದ್ದು 10-12 ವರ್ಷದ ಮಗು, ಅಮ್ಮ ನಿನ್ನ ಬದುಕು ನೋಡುವಾಗ ನನಗೆ ಭಾಳ ಇದು ಖಂಡಿತ, ನೀನು ಪೂರ್ವಜನ್ಮದಲ್ಲಿ ಯಾವುದೋ ಒಂದು ಪಾಪ ಪ್ರಾರಬ್ಧವನ್ನು ಮಾಡಿದ ಕಾರಣ ಈ ಬದುಕಿಗೆ ನೀನು ಬಂದಿದ್ದಿ. ಆದ ಕಾರಣ ಇದರಿಂದ ನೀನು ಶುದ್ಧಳಾಗಬೇಕು. ನೀನು ಕೂಡ, ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ಬೋದು, ಆದರೆ ನನಗೆ ಪಾಂಡುರಂಗನೇ ತಂದೆ, ತಾಯಿ, ಗಂಡ, ಬಂಧು, ಬಳಗ, ಮಿತ್ರ, ಗುರು ಎಲ್ಲವೂ ಸಖ, ಎಲ್ಲವೂ ಅವನೇ ಅಂತ ತಿಳ್ಕೊಂಡವಳು. ಆದ ಕಾರಣ ಈ ಶರೀರವನ್ನು ಪಾಂಡುರಂಗನಿಗೆ ಅರ್ಪಿಸಲಿಕ್ಕೆ ನಾನು ನಿರ್ಧಾರ ಮಾಡಿದ್ದೇನಮ್ಮ ಅಂತ ಹೇಳ್ತಾಳೆ. ಯಾರು? ಕನ್ನೋಪಾತ್ರ 12 ವರ್ಷದ ಹುಡುಗಿ. ಏನು ಮಾಡೋದು ಈಗ? ಹಂಗೆ ಹೇಳಿ ಅಷ್ಟೊತ್ತಿಗೆ ಪಂಡರಾಪುರಕ್ಕೆ ಹೋಗುವಂಥ ವಿಠಲನ ಭಜನೆ ಮಾಡುವಂಥ ಒಂದು ವರ್ಗ ತಾಳ ತಂಬರಿ ಹಿಡ್ಕೊಂಡು ಹೋಗ್ತಾ ಇದೆ ಪಂಡರಾಪುರಕ್ಕೆ. ಈ ಹುಡುಗಿ ಹೇಳ್ತಾಳೆ, ನಾನು ಕೂಡ ಪಂಡರಾಪುರಕ್ಕೆ ಬರ್ಬೋದಾ, ನನಗೆ ಸ್ವಾಮಿಯ ದರ್ಶನ ಆಗಬೇಕು ಅಂತ. ಆಯ್ತಮ್ಮ, ಅದಕ್ಕೇನಂತೆಂದು ಕರ್ಕೊಂಡು ಹೋಗ್ತಾರೆ. ಈಗ ಊರಿನ ಪಟೇಲನಿಗೆ ತುಂಬ ಸಿಟ್ಟು ಬಂತು. ಇವಳಿಗೆ ದುಡ್ಡು ಕೊಟ್ಟಿದ್ದಾರೆ ಹುಡುಗಿಯ ತಾಯಿಗೆ, ಅವಳನ್ನು ನನಗೆ ನೀನು ಮಾರಬೇಕು ಅಂತ. ಹುಡುಗಿ ಪಾಂಡುರಂಗರ ಭಜನೆಯನ್ನು ಮಾಡ್ತಾ ಪಂಡರಾಪುರದ ದಾರಿಯಲ್ಲಿ ಓದ್ಲು ಅಂತೆ. ನನ್ನ ಕೈಯಲ್ಲಿ ಅವಳನ್ನು ಏನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೆ ಶಾಮೆ ಹೇಳ್ತಾಳೆ. ಈ ಪಟೇಲ ಒಂದು 10 ಜನರನ್ನು ಕುದುರೆ ಮೇಲೆ ಏರಿಸ್ಕೊಂಡು ಆ ಹುಡುಗಿ ಎಲ್ಲಿದ್ದರೂ ಹುಡುಗಿಯನ್ನು ತಗೊಂಡು ಬನ್ನಿಂತೆ ಕಳಿಸ್ತಾನೆ.
ಹೋಗುವಾಗ ಈ ಪಂಡರಾಪುರದ ಭಕ್ತರು ಒಂದು ಮಾವಿನ ತೋಪಿನಲ್ಲಿ ಎಲ್ಲ ಮಲಗಿದ್ದಾರೆ ಪಾಪ. ಅಲ್ಲಿ ರಾತ್ರಿ ಹೋಗಿ ಕತ್ತಲೆಗೆ ಒಂದು 7-7:30 ಗಂಟೆ ಎಲ್ಲ ಕುದುರೆಯಲ್ಲಿ ಬೊಬ್ಬೆ ಹಾಕಿ ಕನ್ನೋ ಪಾತ್ರ ಎಲ್ಲಿ ಅಂತ ಗಲಾಟೆ ಮಾಡಿದರು. ನೋಡುವಾಗ ಆ ಹುಡುಗಿ ಎದುರು ಬಂದಳು. ಯಾಕೆ, ಏನಾಯಿತು, ಏನು ಗಲಾಟೆ? ನಿನ್ನನ್ನೇ ಹುಡ್ಕೊಂಡು ಬಂದದ್ದು ಅಂತೆ ಊರಿನ ಪಟೇಲ. ಆ ಹುಡುಗಿಯ ಜುಟ್ಟನ್ನು ಹಿಡಿದು ಕುದುರೆಯಲ್ಲಿ ಇರಿಸ್ಕೊಂಡು ಬಂದು ತಾಯಿ ಹತ್ರ ಕೊಡ್ತಾನೆ. ನೋಡು, ಇವಳನ್ನು ಜೋಪಾನಾಗಿಡು, ಇವಳಿಗೆಲ್ಲ ಶೃಂಗಾರ ಮಾಡಿಡು, ನಾಳೆ ನಾನು ಬರ್ತೇನೆ ಅಂತೆ ಸಾಯಂಕಾಲ ಅಂತೆ. ಸ್ವಲ್ಪ ಕುಡ್ಕೊಂಡೇ ಬಂದ ಪಟೇಲ. ಹುಡುಗಿ ಹತ್ರ ಎಲ್ಲ ತಾಯಿ ಹೇಳ್ತಾಳೆ, ಎಲ್ಲ ಕೂಗ್ತಾಳೆ, ನೋಡಮ್ಮ, ಇನ್ನು ಊರಿನಲ್ಲಿ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನೀನು ಅವನೊಟ್ಟಿಗೆ ಸೇರಬೇಕು ಅಂತೆ, ಪಟೇಲನೊಟ್ಟಿಗೆ. ಹುಡುಗಿ ಕೂಗ್ತದೆ, ಇಲ್ಲಮ್ಮ, ನನ್ನ ಪ್ರಾಣವನ್ನೇ ನನ್ನ ಸ್ವಾಮಿಗೆ ಪಂಡರೀನಾಥನಿಗೆ ಅರ್ಪಿಸಿದ್ದೇನೆ ಅಂತೆ ಹೇಳ್ತದೆ. ರಾತ್ರಿ ಸಾಯಂಕಾಲ ಬಂದ, ಎಲ್ಲಿ ಕನ್ನೋ ಪಾತ್ರ ಅಂತ. ಕನ್ನೋ ಪಾತ್ರನ್ನು ಅಲ್ಲಿ ಮನೆಯೊಳಗೆ ಬೀಗ ಹಾಕಿ ಇಟ್ಟಿದ್ದೇನೆ ಅಂತ ಹೇಳಿದೆ. ಬೀಗ ತೆಗಿ ಅಂತ ಹೇಳ್ತಾನೆ. ಹೋಗ್ತಾನೆ, ಬರುವಾಗಲೇ ಕುಡಿದು ಬಂದಿದ್ದಾನೆ. ಹುಡುಗಿ ತದೇಕ ಚಿತ್ತದಿಂದ ಪಾಂಡುರಂಗನನ್ನು ಸ್ಮರಿಸ್ತಾ ಇದ್ದಾಳೆ. ಇವ ಬರ್ತಾನೆ ಪಟೇಲ. ಆಗ ಹುಡುಗಿ ಹಿಂದಕ್ಕೆ ಹೋಗಿ ಲೈಟನ್ನು ಹಾರಿಸಿಬಿಡ್ತಾಳೆ. ಆಗ ಇರುವಂಥ ದೀಪದ ಲೈಟ್ನ ಹಾರಿಸ್ತಾಳೆ. ಇವ ಬೀಳುತ್ತಾ ಹೇಳುತ್ತಾ ರೂಮಿನೊಳಗೆ ತಿರುಗಾಡ್ದ. ಆ ಹುಡುಗಿ ಹೋಗಿ ಹಿಂದುಗಡೆಯಿಂದ ಬೀಗ ಹಾಕಿಬಿಟ್ಲು, ಚಿಲ್ಕ ಹಾಕಿಬಿಟ್ಲು. ಮತ್ತೆ ಪಂಡರಾಪುರಕ್ಕೆ ಓಡಿದಳು. ಅವಳ ಮನಸ್ಸು ಪೂರ್ತಿ ಆ ನಶೆಯಲ್ಲಿದೆ. ಪಾಂಡುರಂಗತ್ತ ಭಗವದ್ಭಕ್ತಿ ಕೂಡ ಉಂಟಲ್ಲ, ಅದು ಒಂದು ನಶೆ ಅಂದರೆ ಬೇರೆ ಬೇರೆ ಅಭ್ಯಾಸ ಇರ್ತದೆ, ಅಂದರೆ ಒಂದು ಹಮಲು ಅಂತ ಇರ್ತದೆ. ಪೂರ್ಣ ಭಗವಂತನಲ್ಲಿ ತನ್ಮಯತೆ ಆಗಿದ್ದಾಳೆ. ಮತ್ತೆ ಹೋಗಿ ಅವಳದ್ದೇ ಆದಂಥ ಅಭಂಗಗಳನ್ನು, ಗೀತೆಗಳನ್ನು, ಶ್ಲೋಕಗಳನ್ನ ರಚನೆ ಮಾಡಿ ಆಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಯ ಧರ್ಮಾಧಿಕಾರಿಗೆ ಭಾರಿ ಖುಷಿ ಆಯಿತು. ಏನು, ಒಂದು 10-14 ವರ್ಷದ ಹುಡುಗಿ ದೇವರ ಗೀತೆಗಳನ್ನ ಆಡುವಾಗ, ಆ ಮಗುವಿನ ಮುಖ ನೋಡುವಾಗ ಸಾಕ್ಷಾತ್ ದೇವಿಯಾಗಿ ಕಾಣಿಸಂತೇಳಿ ಆ ಮಗುವಿಗೆ ಅಲ್ಲಿ ಒಂದು ಮನೆಯನ್ನೇ ಕೊಟ್ಟರು. ದಿನ ಅವಳದೇ ಅಲ್ಲಿ ಕಥಾ ಪ್ರವಚನ ಶುರುವಾಯಿತೆಲ್ಲ, ಯಾವುದು ಭಜನೆಗಳೆಲ್ಲ. ಈಗ ಈ ಪಟೇಲ ಮತ್ತೆ CID ಮಾಡಿ ಬಿಟ್ಟಿದ್ದಾನೆ. ಆ ಹುಡುಗಿ ಎಲ್ಲಿದ್ದರೂ ಹುಡ್ಕೊಂಡು ಬರಬೇಕು ಅಂತ ಹುಡುಕಿದ್ರು. ಅವರಿಗೆ ಸುದ್ದಿ ಹೋಯಿತು, ಈಗ ಪಂಡರಾಪುರದಲ್ಲಿ ಆ ಹುಡುಗಿ ಪ್ರವಚನ ಮಾಡ್ತಾ ಇದೆ, ಭಜನೆ ಮಾಡ್ತಾ ಇದೆ ಅಂತ ಸುದ್ದಿ ಬಂದು ಮತ್ತೆ ಒಂದು 7-8 ಜನರನ್ನು ಕಳಿಸಿದ. ಇವನು ಹೋದ, ಅಲ್ಲಿ ಧರ್ಮಾಧಿಕಾರಿಗೆ ಹೇಳಿದ, ಈ ಹುಡುಗಿ ನನ್ನ ದಾಸಿ, ನಾನು ಕ್ರಯಕ್ಕೆ ತಗೊಂಡಿದ್ದೇನೆ ಅವಳನ್ನು, ಅವಳ ತಾಯಿಯಿಂದ ಬಿಟ್ಟು ಬಿಡುವಂತೆ, ನೀನು ಯಾವ ಸೀಮೆ ಒಡೆಯನಪ್ಪ, ನೀನು ಇಲ್ಲಿಂದ ಹೋಗಬೇಕು, ಇಲ್ಲ ಇದ್ದರೆ ನಿನ್ನನ್ನು ಹೊರಗೆ ದೂಡ್ತೇನೆ ಅಂತ ಹೇಳ್ತಾನೆ ಧರ್ಮಾಧಿಕಾರಿ. ಆದರೆ ಪಟೇಲ ಭಾಳ ಬುದ್ಧಿವಂತ, ಭಾಳ ಜೋರಿನವ. ಆ ಊರಿನ ರಾಜರಿಗೆ ಒಂದು ದೂರು ಕೊಡ್ತಾನೆ, ಈ ಹುಡುಗಿಯನ್ನು ನಾನು ಖರೀದಿ ಮಾಡಿದ್ದೇನೆ, ನನ್ನ ದಾಸಿ ಆದಾಗದನ್ನ ಬಿಡುಗಡೆ ಮಾಡಬೇಕು ಅಂತೆ. ಅವನಿಗೆ ಸ್ವಲ್ಪ ಹೆಚ್ಚು ಇನ್ಫ್ಲುಯೆನ್ಸ್ ಕೂಡ ಇತ್ತು. ಆದ ಕಾರಣ ರಾಜ ಆದೇಶ ಕೊಡ್ತಾನೆ, ಧರ್ಮಾಧಿಕಾರಿಗಳೇ ಆ ಹುಡುಗಿಯನ್ನು ತುರಂತಾಗಿ ಊರಿನ ಪಟೇಲನಿಗೆ ಬಿಟ್ಟು ಕೊಡಬೇಕು ಅಂತ. ಈಗ ಹುಡುಗಿ ಭಜನೆಯಲ್ಲಿದೆ, ಭಜನೆ ಮಾಡ್ತಾಗ ಯಾರೋ ಬಂದು ಹೇಳಿದರು, ರಾಜಾಜ್ಞೆ ಬಂದಿದೆ ಅಂತೆ. ಹುಡುಗಿ ಓದ್ತಾಳೆ, ಬರೆದಿದೆ, ನೀನು ಪಟೇಲನ ದಾಸಿ ಆದ ಕಾರಣ ನಮಗೇನು ನಿಮ್ಮನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅವನೊಟ್ಟಿಗೆ ಹೋಗಬೇಕು. ಆದೇಶವನ್ನು ಓದಿದ್ದೇ ತಡ ಹುಡುಗಿ ಹೇಳ್ತಾಳೆ, ನನಗೊಂದು ಅಭಂಗ ಆಡಲಿಕ್ಕೆ ಉಂಟು, ಒಂದು ಕೀರ್ತನೆ ಆಡಲಿಕ್ಕೆ ಉಂಟು ಪಂಡರೀನಾಥಂದು, ಮತ್ತು ನಿನ್ನೊಟ್ಟಿಗೆ ಬರ್ಬೋದು ಅಂದೆ. ಪಂಡರೀನಾಥನ ಹತ್ರ ಹೋಗಿ ಕೇಳ್ತಾಳೆ, ನಾನು ಬಾಲ್ಯದಿಂದ ನಿನ್ನನ್ನೇ ಹತ್ತಿರವಾಗಿ ನೋಡಿದವ, ನನ್ನ ತಂದೆ ತಾಯಿ ಬಂಧು ಬಳಗ, ನನ್ನ ಪ್ರಾಣವೇ ನೀನು ಅಂತ ತಿಳ್ಕೊಂಡಂಥ ನನ್ನನ್ನು ನಿನ್ನ ಸೇವೆಯಿಂದ ವಂಚನೆ ಮಾಡ್ತೀಯ ಪಾಂಡುರಂಗ, ನನಗೆ ಯಾವುದೂ ಬೇಡ. ನನ್ನ ಅಸ್ತಿತ್ವ ಸತ್ಯವಾಗಿದ್ದರೆ, ನಿನ್ನ ಅಸ್ತಿತ್ವ ಸತ್ಯವಾಗಿದ್ದರೆ ನನ್ನನ್ನು ನಿನ್ನೊಳಗೆ ಸೇರಿಸ್ಕೋಂತೆ ಭಾಳ ಒಂದು ಊರ್ಧ್ವ ಧ್ವನಿಯಿಂದ ಗಟ್ಟಿಯಾದದರಿಂದ ಪಂಡರೀನಾಥನ ಅಭಂಗವನ್ನು ಆಡ್ತಾ ಇದ್ದಾಳೆ. ಕ್ಷಣಾರ್ಧದಲ್ಲಿ ಒಂದು ಬೆಳಕು ಉತ್ಪತ್ತಿ ಆಯಿತು. ಇವಳ ಶರೀರದಿಂದ ಒಂದು ಬೆಳಕು ಹೋಗಿ ಪಂಡರೀನಾಥನ ಮೂರ್ತಿಯೊಳಗೆ ಸೇರಿಕೊಂಡಿತು. ಈ ಹುಡುಗಿ ಬಿದ್ದೇ ಬಿಟ್ಲು. ಎಲ್ಲ ನೋಡ್ತಾ ಇದ್ದಾರೆ ಜನ. ಹುಡುಗಿಯ ಪ್ರಾಣ ಪಕ್ಷಿ ಹಾರಿ ಹೋಯಿತು ಪಂಡರೀನಾಥನ ಎದುರುಗಡೆಯಲ್ಲಿ. ಆಗ ಎಲ್ಲ ಬೊಬ್ಬೆ ಹಾಕಿದರು. ಆಗ ಪಟೇಲ ಬಂದು ಕೂಗ್ತಾನೆ, ಆ ಹುಡುಗಿಯ ಧೂಳನ್ನು ತಲೆಗೆ ಹಚ್ಚಿಕೊಡ್ತಾನೆ. ಅಯ್ಯೋ ದೇವರು, ಎಂಥ ತಪ್ಪು ಮಾಡಿದ್ದೇನೆ ಅದು ಅಂತ. ಒಂದು ದೈವೀ ಶಕ್ತಿ ಹುಡುಗಿ ಮೇಲೆ ಕೆಟ್ಟ ದೃಷ್ಟಿಯಿಂದ ನಾನು ಕಂಡಿನಲ್ಲಪ್ಪ, ನಾನೆಂಥ ಪಾಪಿಷ್ಟ ಅಂತ ಒಂದಷ್ಟು ರೋದನ ವ್ಯಕ್ತ ಮಾಡ್ತಾನೆ. ತನ್ನ ಎಲ್ಲ ದುಡ್ಡನ್ನು ತಂದು ಹಾಕಿ ಆ ಹುಡುಗಿಗೆ ಸಮಾಧಿಯನ್ನು ಕಟ್ತಾನೆ. ಅಲ್ಲಿ ಈಗಲೂ ಇದೆ, ಅಲ್ಲಿ ಕನ್ನೋ ಪಾತ್ರ ಅಂತ. ಇದೆಲ್ಲ ಏನನ್ನು ಸೂಚಿಸ್ತದೆ ಅಂದರೆ, ನಾನು ಹೇಳಿದಲ್ಲ, ಅನನ್ಯಶ್ಚಿಂತಾಯಂತು ಮಾಂ ಹೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಅಂತೆ ಭಗವಂತ ಹೇಳ್ತಾನಂತೆ. ಆದರೆ ನಮಗೇನಾಗಿದೆ ಅಂದರೆ, ನಮ್ಮಲ್ಲಿ ಅಧಿಕಾರ, ಸಂಪತ್ತು, ಕೀರ್ತಿ, ಯೌವನ, ಒಳ್ಳೆಯ ಬಿಸಿ ರಕ್ತ, ಒಳ್ಳೆಯ ಚಂದದ ಹೆಂಡತಿ, ಮಕ್ಕಳು, ನಮ್ಮನ್ನು ಹೊಗಳುವಂಥ 10 ಜನ ಇರುವಾಗ ನಾಳೆಯ ಪ್ರಶ್ನೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಈ ಪ್ರಪಂಚ ಅಟ್ಯಾಚ್ಮೆಂಟ್ ಆಫ್ ಮಾಯೆ, ಜಗವಂತನ ಆ ಮಾಯೆಯ ಜಾಲದಲ್ಲಿ ನಾವು ಇದ್ದೇವೆ. ಯಾವ ಕ್ಷಣದಲ್ಲೂ ನಮ್ಮನ್ನು ಮಾಯೆ ಬಂಧಿಸಬಹುದೆಂಬ ಪ್ರಜ್ಞೆ ಇಲ್ಲದೆ ನಾವು ಹೆಜ್ಜೆಗೂ ತಪ್ಪು ಮಾಡ್ತಾ ಇದ್ದೇವೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ಕೂಡಲೇ
ಒಂದು ದೇವರ ಪೂಜೆ ಮಾಡುವ ಅಭ್ಯಾಸ ಮಾಡಿ, ಎಲ್ಲ ಮಕ್ಕಳು ಸ್ನಾನ ಮಾಡಿಕೊಂಡು ದೇವರ ರೂಮಿಗೆ ಕರ್ಕೊಂಡೋಗಿ, ನೋಡಿ ಇದು ರಾಮ, ಇದು ಕೃಷ್ಣ, ಇದು ದೇವಿ ಅಥವಾ ಈಶ್ವರ ಅಂತೇಳಿ ಅಡ್ಡ ಬೀಳುವ ಅಭ್ಯಾಸ ಮಾಡಿ, ಆಮೇಲೆ ತಂದೆ ತಾಯಿಗೆ ನಮಸ್ಕಾರ ಮಾಡುವ ಅಭ್ಯಾಸ ಮಾಡಿ, ಅಥವಾ ಅತ್ತೆ ಮಾವರು ಹಿರಿಯರಿದ್ದರೆ ಅಥವಾ ಹಿರಿಯರು ಯಾರಿದ್ದರೆ ನಮಸ್ಕಾರ ಮಾಡುವ ಅಭ್ಯಾಸ ಮಾಡಿ. ಆಗ ಮಗುವಿನ ಮನಸ್ಸಿನಲ್ಲಿ ಒಂದು ಬೀಜ ಉತ್ಪತ್ತಿ ಆಗ್ತದೆ, ಒಂದು ಸಂಸ್ಕಾರ ಉತ್ಪತ್ತಿ ಆಗ್ತದೆ. ನಾವು ಎಲ್ಲರನ್ನು ಪ್ರೀತಿ ಮಾಡಬೇಕು, ಗೌರವ ಕೊಡಬೇಕು ಅಂತೆ. ನೀವು ಇದನ್ನು ಕಲಿಸದೇ ಇದ್ದರೆ, ನೀವು ನಿಮ್ಮ ಅತ್ತೆ ಮಾವರೊಂದಿಗೆ ಗಲಾಟೆ ಮಾಡ್ತಾ ಇದ್ದರೆ, ಇದು ಪ್ರಿನ್ಸಿಪಲ್, ಇದು ಸಿದ್ಧಾಂತ ಅಂತ ಮಗುವಿಗೆ ಗೊತ್ತಾಗ್ತದೆ. ಮಗು ಸ್ವಲ್ಪ ದೊಡ್ಡದಾಗುವಾಗಲೇ ನಿಮ್ಮ ಹತ್ರ ಗಲಾಟೆ ಮಾಡ್ತದೆ ಮತ್ತೆ. ಆದ ಕಾರಣ ಸಂಸ್ಕಾರವೇ ನಮ್ಮ ಭಾರತೀಯರ ಸಂಪತ್ತಂತೆ. ಅದಕ್ಕೆ ಪೂರಕವಾಗಿ ನಮ್ಮ ಈ ಚಾತುರ್ಮಾಸ ವೇದಿಕೆಯಲ್ಲಿ ಬೆಳಿಗ್ಗೆ ಯಜ್ಞ ಇರ್ಬೋದು, ಯಜ್ಞವು ಕೂಡ ಭಗವಂತನನ್ನು ಒಲಿಸ್ತಕ್ಕಂಥ ಒಂದು ಮಾರ್ಗ. ಆಮೇಲೆ ಭಜನೆ ಇರ್ಬೋದು, ಭಜನೆಯಿಂದ ನಮ್ಮ ಮನಸ್ಸು ಶುದ್ಧ ಆಗ್ತದೆ. ಮತ್ತು ನಾವು ಹೇಳ್ತಕ್ಕಂಥ ಪ್ರವಚನ ಇರ್ಬೋದು, ಸಾಯಂಕಾಲ ನಡೆಯತಕ್ಕಂಥ ಯಕ್ಷಗಾನ ಇರ್ಬೋದು, ಇದೆಲ್ಲ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಒಂದು ದಾರಿ ಆಗ್ತದೆ. ಮನಸ್ಸು ಸ್ವಚ್ಛ ಇದ್ದರೆ ನಾವು ಯಾರ ಮೇಲೆ ಮತ್ಸರ ಮಾಡೋದಿಲ್ಲ, ಯಾರಿಗೂ ಮೋಸ ಮಾಡೋದಿಲ್ಲ, ನಮ್ಮಲ್ಲಿ ಅಪರಾಧೀಕರಣದ ಕ್ರಿಮಿನಲ್ ಮೈಂಡೇ ಬರುವುದಿಲ್ಲ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಚಾತುರ್ಮಾಸಕ್ಕೆ ಎಲ್ಲ ಗ್ರಾಮದವರು ದಿನನಿತ್ಯ ಬಂದು ಆ ಭಗವಂತನ ಸೇವೆ, ವಿಘ್ನೇಶ್ವರನ ಕೃಪೆಗೆ ಪಾತ್ರ, ಅಥವಾ ಭಜನೆ ಇರ್ಬೋದು, ಅಥವಾ ನಮ್ಮ ಪ್ರವಚನ ಇರ್ಬೋದು, ಮಂತ್ರಾಕ್ಷತೆ ಇರ್ಬೋದು, ಇದನ್ನೆಲ್ಲ ತಗೊಂಡು ಯಾವುದೋ ಒಂದು ಪವಿತ್ರರಾಗಿದ್ದೇವೆ ಭಾವನೆಗೆ ಒಳಗಾಗ್ತೀರಿ. ನಮ್ಮ ಭಾವನೆ ನಮ್ಮನ್ನು ನಮ್ಮ ಏನು ಉದ್ದೀಪನಕ್ಕೆ ಅಥವಾ ಎತ್ತರಕ್ಕೆ ಕೊಂಡೋಗುವಂಥ ಒಂದು ಶಕ್ತಿಯಂತೆ. ಶ್ರದ್ಧಾವಾನ್ ಲಭತೆ ಜ್ಞಾನ ಸಂಶಯಾತ್ಮ ವಿನಶ್ಯತಿ. ಇದು ಹೌದಾ ಅಲ್ವಂತೆ, ಸಂಶಯ ಬಂದರೆ ಇಲ್ಲಂತ. ಹೌದು, ಗುರುಗಳು ಪ್ರಸಾದ ಕೊಟ್ಟಿದ್ದಾರೆ, ನಮಗೆ ಒಳ್ಳೆಯದಾಗ್ತದೆ. ಗಣಪತಿ ಹತ್ರ ಹೋಗಿದ್ದೇವೆ, ಅಡ್ಡ ಬಿದ್ದಿದ್ದೇನೆ, ಒಳ್ಳೆಯದಾಗ್ತದೆ. ಭಜನೆ ಮಾಡಿದ್ದೇನೆ, ನನಗೆ ಒಳ್ಳೆಯದಾಗ್ತದೆ. ಈ ಭಾವನೆಯಿಂದ, ಪಾಸಿಟಿವಿಟಿಯಿಂದ, ಧನಾತ್ಮಕ ಒಂದು ಭಾವದಿಂದ ನೀವು ಮುಂದೆ ಮುಂದೆ ಹೋದಾಗ ಅದೇ ಆಗ್ತದೆ. ಅದಕ್ಕೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತೇವೆ. ಕೀಟಭ್ರಮರ ನ್ಯಾಯ ಅಂತ ಹೇಳ್ತೇವೆ. ಡಿಮಾಂಡ್ ಆ್ಯಂಡ್ ಸಪ್ಲೈ ರೂಲ್ ಅಂತ ಹೇಳ್ತೇವೆ. ನಾವು ಏನನ್ನು ಈ ಪ್ರಪಂಚದಲ್ಲಿ ಕೇಳ್ತೀವಿ ಅದು ಸ್ವಚ್ಛವಾದ ಮನಸ್ಸಿಂದ ಕೇಳಬೇಕು, ಅದು ನಮಗೆ ಸಿಗ್ತದೆ ಅಂತೆ ಶಾಸ್ತ್ರಜ್ಞರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನಮ್ಮ ಆರಾಧ್ಯ ಸ್ವಾಮಿ ಅಂತ ಶ್ರೀರಾಮಚಂದ್ರ ದೇವರು ಎಲ್ಲ ಭಾಗ್ಯವನ್ನು ಕೊಡಲಿ ಅಂತ ಹೇಳಿದ ಒಂದೆರಡು ಮಾತನ್ನು ಸ್ವಾಮಿ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ. ಇದುವರೆಗೆ ಶಾಂತ ಚಿತ್ತರಾಗಿ ಶ್ರೀಗಳವರ